ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಈ ಮುಂಚೆ ಹೇಳಿದ್ದೆ, ನಾನು ರಾಜಶ್ರೀ ಸಿಮೆಂಟ್ ಕಂಪ್ನಿ ಕುರಿತು ಮುಂದಿನ ತಿಂಗಳು 28ನೇ ತಾರೀಕುವರೆಗೂ, ಅಂದರೆ 28ನೇ ತಾರೀಕು ನಾನು ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತೀನಿ. ಜಿಲ್ಲಾಡಳಿತಕ್ಕೆ ಆಗ್ರಹಿಸ್ತೀನಿ. ಇವರೇನು ಸರ್ಕಾರಿ ನೌಕರಗಳು, ಅಧಿಕಾರಿಗಳು ಏನು ಬಂದು ಬರೆದು ಕೊಟ್ಟಿದ್ದರು. ಇವರು ಪಾದಯಾತ್ರೆ ಮುಗಿದು 28/8ಕ್ಕೆ 4 ತಿಂಗಳು ಕಂಪ್ಲೀಟ್ ಆಗ್ತದೆ. ಆದರೆ ಇನ್ನೂರಿಗೆ ಯಾವುದೂ ಕೆಲಸ ಮಾಡಿಲ್ಲ. ಕೇವಲ ಸಹಾಯಕ ಆಯುಕ್ತರು, ಕೆಳಹಂತ ಅಧಿಕಾರಿಗಳು ಅಂದರೆ ತಹಶೀಲ್ದಾರವರಿಗೆ ಪತ್ರ ಬರೆದು ಕೈ ತೊಳ್ಕೊಂಡು ಬಿಟ್ಟಿರ್ತಾರೆ. ಏನು ಕೆಲಸ ಮಾಡಿರೋದಿಲ್ಲ. 3 ತಿಂಗಳಾದ್ರೂ ಇನ್ನೂ ಏನು ಕೆಲಸ ಮಾಡಿರೋದಿಲ್ಲ. ಹೀಗಾಗಿ 28/8ರವರೆಗೆ ಕೇವಲ ರಾಜಶ್ರೀ ಸಿಮೆಂಟ್ ಕಂಪ್ನಿ ಕುರಿತು ವಿಡಿಯೋ ಮಾಡ್ತೀನಿ, ದಾಖಲೆಗಳು ಕೊಡ್ತೀನಿ ಮತ್ತು ವಿಡಿಯೋನೂ ಮಾಡ್ತೀನಿ. ರಾಜಶ್ರೀ ಸಿಮೆಂಟ್ ಕಂಪ್ನಿ ಯಾಕೆ ಹೊಡಿಬೇಕಂತ ಈ ಮುಂಚೆ ಮಧ್ಯಾಹ್ನ ವಿಡಿಯೋ ಮಾಡಿದ್ದೆ ನಾನು. ಕಂಪ್ನಿಗಳು ಯಾವ ರೀತಿ ಮೋಸ ವಂಚನೆ ಮಾಡ್ತಿದ್ದಾವೆ, ರೈತರಿಗೂ ಮೋಸ ವಂಚನೆ ಮಾಡ್ತಿದ್ದಾವೆ, ಕಾರ್ಮಿಕರಿಗೆ ಯಾವ ರೀತಿ ಮೋಸ ವಂಚನೆ ಮಾಡ್ತಿದ್ದಾವೆ, ಸಾರ್ವಜನಿಕರಿಗೆ ಯಾವ ರೀತಿ ಮೋಸ ವಂಚನೆ ಮಾಡ್ತಿದ್ದಾವೆ, ಯಾವ ರೀತಿ ತೆರಿಗೆ ಕಟ್ತಾ ಇಲ್ಲ, ಕಡಿಮೆ ತೆರಿಗೆ ಕಟ್ತಾಯಿವೆ, ಯಾವ ರೀತಿ ಇಲ್ಲಿ ಗ್ರಾಮಸ್ಥರು ಕೆಲವು ಮುಖಂಡರಿಗೆ ಕಟ್ಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡದೆ ಬರೀ ಅವರು ಸ್ವಹಿತಾಸಕ್ತಿ ಸಲಕ್ಕೆ ಈ ಬಲಿಪಶು ಮಾಡ್ತಾಯಿದ್ದಾರೆ ಗ್ರಾಮಗಳಿಗೆ, ಸುತ್ತಮುತ್ತ ಗ್ರಾಮಗಳಿಗೆ, ಸುತ್ತಮುತ್ತ 10 ಹಳ್ಳಿ ಗ್ರಾಮಗಳಿಗೆ. ಹೀಗಾಗಿ ಎಲ್ಲ ಹೇಳ್ತಾ ಹೋಗ್ತೀನಿ. ನಾನು ಮಧ್ಯಾಹ್ನ ನಾನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ನಾನು 2 ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಏನು ಮಾಹಿತಿ ಪಡ್ಕೊಂಡಿದ್ದೆ ನಾನು. ಅದರ ಪ್ರಕಾರ ರಾಜಶ್ರೀ ಸಿಮೆಂಟ್ ಕಂಪ್ನಿ ಯಾವುದೂ ಪರವಾನಗಿ ಪಡೆದಿರುವುದಿಲ್ಲ. 2010ರವರೆಗೆ ಯಾವುದೂ ಪಡೆದಿರೋದಿಲ್ಲ. ಏನು ಮಾಹಿತಿ ಅಂತ ಕಂಡು ಬಂದಿರ್ತದೆ. ಏನಂತ ಮಾಹಿತಿ ಕೊಟ್ಟಿರ್ತಾರೆ. ರಾಜಶ್ರೀ ಸಿಮೆಂಟ್ ಕಂಪನಿ ಮಳಖೇಡ್ ಸ್ಥಾಪನೆಯ ಪರವಾನಗಿ ಬಗ್ಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಡತಗಳನ್ನು ಪರಿಶೀಲಿಸಲಾಗಿ ಯಾವುದೇ ದಾಖಲೆಗಳು ಲಭ್ಯವಾಗಿಲ್ಲ. ಅಂದರೆ ರಾಜಶ್ರೀ ಸಿಮೆಂಟ್ ಕಂಪ್ನಿ ಯಾವುದೂ ಪರ್ಮಿಷನ್ ಇಲ್ಲ. ಮತ್ತು ಹಿಂದಿನ ಕಾರ್ಯದರ್ಶಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ನನ್ನ ಪ್ರಭಾರದಲ್ಲಿ ಕೊಟ್ಟಿರುವುದಿಲ್ಲ, ಚಾರ್ಜ್ನಲ್ಲಿ ಇಲ್ಲ. ಅಂದರೆ ಕಂಪ್ನಿ ಯಾವುದೂ ಪರವಾನಗಿ ಪಡೆದಿರುವುದಿಲ್ಲ. ನಾನು ಗ್ರಾಮ ಪಂಚಾಯತ್ ಮಳಖೇಡದ ಪ್ರಭಾರ ವಹಿಸಿಕೊಂಡ ನಂತರ, ಅಂದರೆ 15/3/2005ರಿಂದ ಇಲ್ಲಿಯವರೆಗೆ ರಾಜಶ್ರೀ ಸಿಮೆಂಟ್ ಕಂಪನಿಯವರು ಯಾವುದೇ ಉತ್ಪಾದನಾ ಘಟಕಗಳನ್ನು ಹೆಚ್ಚಿಸಿರುವುದಿಲ್ಲ ಅಂತ ಒಂದು ದಿನಾಂಕ 6/12/2010ರಂದು ಒಂದು ಮಾಹಿತಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಈ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ ರಾಜಶ್ರೀ ಸಿಮೆಂಟ್ ಕಂಪ್ನಿ ಪರವಾನಗಿ ಇಲ್ಲ. ಹಿಂದೆ 1993ಕ್ಕಿಂತ ಮುಂಚೆ ಏನು ಮಂಡಲ ಪಂಚಾಯತ್ ಇತ್ತು, ಅಲ್ಲಿವರೆಗೂ ಯಾವುದೇ ದಾಖಲೆಗಳಿಲ್ಲ. 1993 ನಂತರ ಏನು ಗ್ರಾಮ ಪಂಚಾಯತ್ ಆಗಿ ಮಾರ್ಪಾಡಾಯಿತು. ಅಲ್ಲಿಂದ ಇಲ್ಲಿವರೆಗೆ ಯಾವುದೂ ದಾಖಲೆಗಳು ಇರುವುದಿಲ್ಲ. ಇದು 2010ರವರೆಗೆ ಕೊಟ್ಟಿದ್ದಾರೆ. 2010ರವರೆಗೆ ರಾಜಶ್ರೀ ಸಿಮೆಂಟ್ ಕಂಪ್ನಿ ಯಾವುದೂ ದಾಖಲೆಗಳು ಇರುವುದಿಲ್ಲ. ನಂತರ ಮತ್ತೊಂದು ಮಾಹಿತಿ ನೀಡಿರುತ್ತಾರೆ ಸ್ನೇಹಿತರೆ. ಅದೇ ವಿಡಿಯೋ ನಾನು ಏನು ಕೇಳಿರ್ತೀನಿ ಸ್ನೇಹಿತರೆ. ರಾಜಶ್ರೀ ಸಿಮೆಂಟ್ ವರ್ಕ್ಸ್ ಮಳಖೇಡ್ ರವರು 1984ರಲ್ಲಿ ಸಿಮೆಂಟ್ ಉತ್ಪಾದನಾ ಘಟಕ ಸ್ಥಾಪಿಸುವಾಗ ಮತ್ತು ಸಿಮೆಂಟ್ ಉತ್ಪಾದನಾ ಘಟಕವನ್ನು ಹೆಚ್ಚಿಸಿಕೊಳ್ಳುವಾಗ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರ 64, 65, 66ರ ಪಾಲನೆ ಮಾಡಿದೆಯಾ ಅಂತ ಕೇಳಿರ್ತೀನಿ ನಾನು. ಅದಕ್ಕೆ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಲಯದಲ್ಲಿ ಕಡತಗಳನ್ನು ಪರಿಶೀಲಿಸಲಾಗಿ ಕಡತ ಲಭ್ಯವಿರುವುದಿಲ್ಲ. ಮೊದಲಿನ ಕಾರ್ಯದರ್ಶಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟ ಕಡತ ನನ್ನ ಪ್ರಭಾರದಲ್ಲಿ ಕೊಟ್ಟಿರುವುದಿಲ್ಲ, ಅಂದರೆ ಮಾಹಿತಿ ಕೊಟ್ಟಿರುವುದಿಲ್ಲ, ಚಾರ್ಜ್ ಲಿಸ್ಟ್ನಲ್ಲಿ ಇರುವುದಿಲ್ಲ. ಮತ್ತು ಎರಡನೇದು ಕೇಳಿದ ಸ್ನೇಹಿತರೆ, RC4 ಪ್ರಾಜೆಕ್ಟ್ 2010-11 ಅನುಷ್ಠಾನಗೊಳಿಸಲು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993, 64, 65, 66 ಮತ್ತು 202 ಪಾಲನೆ ಮಾಡಿದೆಯಾ. ಅಂದರೆ 2010ರಲ್ಲಿ ಇದು 4ನೇ ಸಿಮೆಂಟ್ ಘಟಕ ಪ್ರಾರಂಭ ಮಾಡಿದೆ ಸ್ನೇಹಿತರೆ. ಇದು ಸರ್ಕಾರದ ಯಾವುದೋ ಅನುಮತಿ ಪಡೆದಿಲ್ಲ, ಏನಿಲ್ಲ. ಇಲ್ಲಿ ಕಂಪ್ನಿ ಕಟ್ಟಡ ಮತ್ತು ಯಂತ್ರೋಪಕರಣ ಸ್ಥಾಪನೆ ಮಾಡ್ತಾಯಿದೆ. ಹೀಗಾಗಿ ಅದು ಕಂಡು ಬಂದಿರೋದ್ರಿಂದ ಈ 24/9/2011ರಂದು ನಾನು ಒಂದು RTಯಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ಅವರು, ಅದೇ PDO ಅವರು. ಅದಕ್ಕೇನು ಉತ್ತರ ಕೊಟ್ಟಿರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ರಾಜಶ್ರೀ ಸಿಮೆಂಟ್ ಕಂಪನಿಯವರು ಅನುಮತಿಗಾಗಿ ಅರ್ಜಿ ಸಲ್ಲಿಸಿರುವುದಿಲ್ಲ. ಪರ್ಮಿಷನ್ ಸೆಲೆಕ್ಟ್ ಕಟ್ಟಡ ಪರವಾನಗಿ ಮತ್ತು ಯಂತ್ರೋಪಕರಣ ಸ್ಥಾಪನೆ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಿರುವುದಿಲ್ಲ. ಮತ್ತು 4ನೇ ಪ್ರಾಜೆಕ್ಟನ್ನು ಅನುಷ್ಠಾನಗೊಳಿಸಲು ಕಂಪನಿಯವರು ಪ್ರಾರಂಭಿಸಲು ಚಟುವಟಿಕೆ ಚಾಲನೆ ಮಾಡಿದಲ್ಲಿ
ನಮ್ಮ ಗ್ರಾಮ ಪಂಚಾಯತಿಯಿಂದ ಕರ್ನಾಟಕ ಪಂಚಾಯತ್ ರಾಜ್ ನಿಯಮ 1993 ಕಲಂ 66ರ ಪ್ರಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಮಾಹಿತಿ ನೀಡಿರ್ತಾರೆ ಸ್ನೇಹಿತರೆ. ಇದು ಪೂರ್ತಿ 100-200 ಪುಟದ ದಾಖಲೆಗಳು. ದಿನಾಂಕ 2/1/2024 ನಾನು ಮಾತು ಕೊಟ್ಟಿರ್ತೀನಿ. ನಾನು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಡೆದು ಹಾಕ್ರಂತ ತಿಳ್ಕೊಂಡು ಅನೇಕ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡ್ಯಾವ ಅಂತ ತಿಳ್ಕೊಂಡು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64, 66, 202 ವೈಲೇಷನ್ ಆಗಿದೆ ಅಂತ ತಿಳ್ಕೊಂಡು ಕಾಂಪೇಟ್ ಕೊಟ್ಟಿರ್ತೀನಿ. ನಾನು ಸುಮಾರು 15-16 ವರ್ಷದಿಂದ ಇದು ತಾವು ನೋಡಿರ್ಬೋದು. 2010ರಲ್ಲಿ ನಾನು ಮಾಹಿತಿ ಪಡ್ಕೊಂಡಿರ್ತೇನೆ. ನಾನು ಅಲ್ಲಿಂದ ಇಲ್ಲಿವರೆಗೆ ಜಿಲ್ಲಾಧಿಕಾರಿ ಕಲಬುರಗಿಯವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿ ಇ ಅವರಿಗೆ, ತಾಲೂಕ್ ಪಂಚಾಯತ್ ಇ ಅವರವರಿಗೆ ಮತ್ತು ಸಂಬಂಧಿಸಿದ ಸರ್ಕಾರದ ಮಟ್ಟದ ಅಧಿಕಾರಿಗಳಿಗೆ, ಸಚಿವರುಗಳಿಗೆ ಎಲ್ಲರಿಗೂ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಆದರೆ ಯಾರೊಬ್ಬರು ಕ್ರಮ ಕೈಗೊಂಡಿಲ್ಲ, ವರದಿ ತರಿಸ್ಕೊಂಡಿಲ್ಲ, ಕಂಪ್ನಿ ಮೇಲೆ ಯಾವುದೂ ಆ್ಯಕ್ಷನ್ ತಗೊಂಡಿಲ್ಲ. ಹೀಗಾಗಿ ಇವು ಏನು ಮಾಹಿತಿಯಿಂದ ಏನು ಕಂಡು ಬರ್ತಪ್ಪ ಅಂದರೆ, ರಾಷ್ಟ್ರೀಯ ಸಿಮೆಂಟ್ ಕಂಪನಿ 1980ರಲ್ಲಿ ಏನು ಸ್ಥಾಪನೆಯಾಗಿದೆ ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ದಾಖಲೆಗಳು ಇರುವುದಿಲ್ಲ. ಅದು 2010-11ರಲ್ಲಿ ನಾನು ದೂರು ಕೊಟ್ಟ ನಂತರ 2012ರಲ್ಲಿ ಕಾನೂನು ಬಾಹಿರವಾಗಿ ಇಲ್ಲಿ ಪಿ ಡಿ ಒರವರಿಗೆ ಮತ್ತು ಅಧ್ಯಕ್ಷರಿಗೆ ತಿನ್ನಿಸಿ ಉಣಿಸಿ ಭ್ರಷ್ಟಾಚಾರ ಎಸಗಿ ಇಲ್ಲೀಗಲಾಗಿ ಕಟ್ಟಡ ಪರವಾನಗಿ ಪಡೆದಿರುತ್ತಾರೆ. ಅದರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಯಾವ ರೀತಿ ಇಲ್ಲೀಗಲಾಗಿ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೊಂಡು ಕಟ್ಟಡ ಕಟ್ಟಿ 1 ವರ್ಷದ ನಂತರ ಯಂತ್ರೋಪಕರಣ ಸ್ಥಾಪನೆ ಮಾಡಿ 1 ವರ್ಷದ ನಂತರ ಈ ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಕಟ್ಟಡ ಪರವಾನಗಿ ಮತ್ತು ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡೆದಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಫೀಸ್ ಕಡಿಮೆ ಮೊತ್ತದಲ್ಲಿ ಸಂದೇಹ ಮಾಡಿರ್ತಾರೆ. ಮೂಲ ಬಂಡವಾಳ 3% ಕಟ್ಟಬೇಕಾಗಿತ್ತು. 90 ಕೋಟಿ ಮಳಿಕೇಡ್ ಪಂಚಾಯತಿ ಕಟ್ಟಬೇಕಾಗಿತ್ತು, 90 ಕೋಟಿ ಮತ್ತು 1% ಲೇಬರ್ ಸೆಸ್ಸು ಅಂದರೆ 30 ಕೋಟಿ. ಅದು 90 ಕೋಟಿ, ಇದು 30 ಕೋಟಿ. ಕೇವಲ 2 ಲಕ್ಷ ಕಟ್ಟಿ 5 ಲಕ್ಷ ಕಟ್ಟಿ ಪರ್ಮಿಷನ್ ತೊಗೊಂಡಿದೆ ಮತ್ತು ಯಾವುದೂ ನೋಟಿಸ್ ಜಾರಿ ಮಾಡಿರೋದಿಲ್ಲ. ಹೀಗಾಗಿ ಪೂರ್ತಿ ಕಂಪ್ನಿ ಇಲ್ಲೀಗಲ್ ಅದ. ಬರೀ ಇವೆರಡು ಫೋಟೋದು ಮಾತ್ರ ನಾನು ಹೇಳ್ತಿದ್ದೀನಿ. ಇನ್ನೂ 200-300 ಫೋಟೋದು ಇದೆ. ಇದು 28/8 ಕೇವಲ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಕುರಿತೇ ಹೇಳ್ತಾ ಹೋಗ್ತೀನಿ. ನಾನು ಯಾವ ರೀತಿ ವೈಲೇಷನ್ ಮಾಡಿದೆ. ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64 ಏನು ಹೇಳ್ತಪ್ಪ ಅಂದರೆ, ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ, ಯಾವುದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದು ಪರ್ಮಿಷನ್ ತಗೊಳ್ಳಬೇಕು. ಇಲ್ಲಾಂದ್ರೆ ಆ ಕಟ್ಟಡ ಇಲ್ಲೀಗಲ್ ಆಗುತ್ತೆ. ಅದು ಒಡೆದು ಹಾಕ್ಲಕ್ಕೆ ಇದೆ, ಅದು ಪರ್ಮಿಷನ್ ಇದೆ. ಮತ್ತು ಸೆಕ್ಷನ್ 66ರ ಪ್ರಕಾರ ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಪಡಿಬೇಕು, ಇಲ್ಲಾಂದರೆ ಅದನ್ನು ಕೂಡ ಹೊಡಿಬೇಕು. ಹೀಗಾಗಿ ಏನು ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಏನು 1980ರಿಂದ ಏನು ಸ್ಥಾಪನೆ ಮಾಡ್ಯದ, ಒಂದೇ ಒಂದು ಪರವಾನಗಿ ಇಲ್ಲ, ಒಂದೇ ಒಂದು ನೋಟಿಸ್ ಇಲ್ಲ, ಅದ್ರದ್ದು ಫೀಸ್ ಸಂದಾಯ ಇಲ್ಲ, ನಡವಳಿಕೆ ಇಲ್ಲ, ಪ್ರೊಸೀಡಿಂಗ್ ಇಲ್ಲ, ಮತ್ತು ಗ್ರಾಮ ಸಭಾ ಇಲ್ಲ, ಮತ್ತು NOC ಅಂತೂ ಅವ್ರು ಮನಸ್ಸಿಗೆ ಬಂದಂಗೆ ಕೊಟ್ಬಿಟ್ಟಿದ್ದಾರೆ. NOC ಗ್ರಾಮಸ್ಥರು ಯಾರಿಗೂ ಕೇಳೋದಿಲ್ಲ, ಗ್ರಾಮ ಸಭೆ ಮಾಡೋದಿಲ್ಲ. ಹೀಗಾಗಿ ಯಾವುದೋ ಪರವಾನಗಿ ಇಲ್ಲದೆ ಅಂದಾಜನ್ನು ಕೊಟ್ಟಿರ್ತಾರೆ. ಇಂಥ ಭ್ರಷ್ಟ, ಇಂಥ ಅಯೋಗ್ಯ, ಇಂಥ ನಾಲಾಯಕ ಅಧಿಕಾರಿಗಳು ಎಲ್ಲರೂ ಸೇರಿ, ಜನಪ್ರತಿನಿಧಿಗಳು ಸೇರಿ, ಕಂಪ್ನಿ ಸೇರಿ ಇಲ್ಲೆಲ್ಲ ಮಳಖೇಡ್ ಗ್ರಾಮ ಪಂಚಾಯತಿ ಜನರಿಗೆ, ಸಾರ್ವಜನಿಕರಿಗೆ ಕಣ್ಣಲ್ಲಿ ಮಣ್ಣೆರಚಿ ಇಂತಿಂಥ ದೊಡ್ಡ ಕಂಪ್ನಿ ಸ್ಥಾಪನೆ ಮಾಡ್ತಿದ್ದಾರೆ. ಯಾವ ಆಧಾರದ ಮೇಲೆ ಈ ಕಂಪ್ನಿ ನಿರ್ಮಾಣ ಆಗಿದೆ? ಕಂಪ್ನಿದು ಯಾವುದೂ ತಳಹದಿ ಇಲ್ಲ, ಯಾವುದೂ ಪರ್ಮಿಷನ್ ಇಲ್ಲ. ಪೂರ್ತಿ ಕಂಪ್ನಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಪೂರ್ತಿ ಇಲ್ಲೀಗಲ್ ಆಗಿದೆ. ಪಂಚಾಯತ್ ರಾಜ್ ಪ್ರಕಾರ ನಾನು ಈ ವಿಡಿಯೋ ಮುಖಾಂತರ ನಾನು ಆಗ್ರಹಿಸ್ತೀನಿ. ನಾನು ಮಾನ್ಯ ಆಯುಕ್ತರು, ಪಂಚಾಯತ್ ರಾಜ್ ಕಾಳಿದಾಸ ಮಾರ್ಗ ಬೆಂಗಳೂರವರಿಗೆ ಮತ್ತು ಸಚಿವರಾದಂಥ ಈಶ್ವರ್ ಖಂಡ್ರೆರವರಿಗೂ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರಿಗೆ ನಾನು 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಇದ್ದೀನಿ. ಅವರಂತೂ ಯಾವುದೂ ಕೇರ್ ಮಾಡ್ತಾಯಿಲ್ಲ, ಯಾವುದು ಕ್ರಮ ಕೈಗೊಳ್ತಾ ಇಲ್ಲ. ಜಾಣ ಕುರುಡರಂತ ವರ್ತನೆ ಮಾಡ್ತಾಯಿದ್ದಾರೆ. ಅವರು ಜಾಣ ಕುರುಡರು. ಅವರು ಕಂಪ್ನಿ ವಿಷಯದಲ್ಲಿ ಬಂದಾಗ ಜಾಣ ಕುರುಡರಾಗ್ತಾರೆ. ಅವರು ಕಣ್ಮುಚ್ಚಿ ಕುಂತು ಬಿಡ್ತಾರೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇದ್ರ ಕುರಿತು ಪ್ರಿಯಾಂಕ ಖರೇಗರು ಕೂಡ ನಾನು ದೂರು ಸಲ್ಲಿಸಿನಿ. 3 ವರ್ಷದಿಂದ ಅವರು ಕೂಡ ಏನು ಕ್ರಮ ಕೈಗೊಂಡಿಲ್ಲ.
ಕಂಪ್ನಿ ವಿಷಯ ಬಂದ ತಕ್ಷಣ ಎಲ್ಲ ಸಚಿವರುಗಳು ಶಾಸಕರುಗಳು ಜಾಣ ಆಗ್ತಾರೆ. ಮತ್ತು ಹಿಂದೆ ಈಗ ಏನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷದವರು ಅಂತೂ ಅವರಿಗಂತೂ ಏನೂ ಗೊತ್ತೇ ಇಲ್ಲ. ಇವ್ರು ಹಿಂಗೆ ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ, ಇಲ್ಲ ಕಂಪ್ನಿ ಮೇಲೆ ಕ್ರಮ ಕೈಗೊಳ್ಳ್ರಿ ಅನ್ನೋ ಧೈರ್ಯ ಕೂಡ ಇರೋದಿಲ್ಲ ಇವರಿಗೆ. ಹೀಗಾಗಿ ಕೂಡಲೇ ರಾಜಶ್ರೀ ಸಿಮೆಂಟ್ ಕಂಪ್ನಿ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲೀಗಲಾಗಿ ಏನು ನಿರ್ಮಾಣ ಮಾಡಿದ್ದಾರೆ ಆ ಕಂಪ್ನಿ ಒಡೆದು ಹಾಕಬೇಕು. ಇಲ್ಲ 3 ಪಟ್ಟು ದಂಡ, ಅದು ಏನು ಮೂಲ ಬಂಡವಾಳ ಅದ ಇಲ್ಲಿವರೆಗೆ ಎಷ್ಟಾದ ಅದ್ರದ್ದು 3 ಪಟ್ಟು ದಂಡ ಅಂದರೆ ಸುಮಾರು ಏನಿಲ್ಲ ಅಂದ್ರೆ 10ರಿಂದ 20,000 ಕೋಟಿ ದಂಡ ಆಗ್ತದೆ. ಆ ದಂಡ ವಸೂಲು ಮಾಡ್ಬೇಕು ಅವ್ರು ನಿಂತು, ಇಲ್ಲ ಕಂಪ್ನಿ ಒಡೆದು ಹಾಕಬೇಕಂತ ನಾನು ಸರ್ಕಾರಕ್ಕೆ ಮತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ, ಶರಣಪ್ರಕಾಶ್ ಅವರಿಗೆ ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತೀನಿ. ಈಗಲಾದರೂ ಎಚ್ಚೆತ್ಕೊಳ್ರಿ, ಈಗಲಾದರೂ ಕಂಪ್ನಿ ಮೇಲೆ ಕ್ರಮ ಕೈಗೊಳ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿರೋ ಎಲ್ಲ ಸಾಮಾಜಿಕ ಕಾರ್ಯಕರ್ತರಿಗೆ, ಹೋರಾಟಗಾರರಿಗೆ, ಪರಿಸರವಾದಿಗಳಿಗೂ, RTI ಕಾರ್ಯಕರ್ತರಿಗೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ತಾವು ಇದ್ರ ಬಗ್ಗೆ ಜಾಗರೂಕ ಆಗಬೇಕು. ಒಂದೇ ಒಂದು ಬಡ ಮನುಷ್ಯ ಒಂದು ಕಟ್ಟಡ ಕಟ್ಟಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ 100 ಬಾರಿ ಆಫೀಸ್ ಅಲೆದಾಡಿಸ್ತಾರೆ, ಪರವಾನಗಿ ಕೊಡುವುದಿಲ್ಲ. ಇಂಥ ರಾಜಶ್ರೀ ಸಿಮೆಂಟ್ ಕಂಪ್ನಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಂಗೆ ನಿರ್ಮಾಣ ಆಗಿದೆ ಅದು ತಾವೆಲ್ಲ ಕೇಳಬೇಕು. ದಾಖಲೆಗಳು ಬೇಕಾದರೆ ನಾನು ತಂದು ಕೊಡ್ತೀನಿ. ಇದ್ರ ಬಗ್ಗೆ ತಾವು ಕಾಂಪ್ಲೇಂಟ್ ಕೊಡಬೇಕು ಜಿಲ್ಲಾಧಿಕಾರಿಗಳಿಗೆ, ಮತ್ತು ಜಿಲ್ಲಾಧಿಕಾರಿಗಳು ಕೇಳಬೇಕು. ಮತ್ತು ಸಾರ್ವಜನಿಕರೆಲ್ಲರೂ ಇದರ ಬಗ್ಗೆ ಧ್ವನಿ ಎತ್ತಬೇಕಂತ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.